ಆಮೇಲೆ ಒಂದನ್ನು ಈ ವರ್ಷಕ್ಕೆ ಒಂದು ಸೀಕ್ರೆಟನ್ನು ನಿಮ್ಗೆ ಕೊಡ್ತೇನೆ. ಈ ಒಂದು ವರ್ಷ ದೇವರು ನಮಗೆ ಕೊಟ್ಟಿರುವ ವಾಗ್ದಾನ ಏನು? ದೇವರು ನಮ್ಮ ಒಂದು ಜೀವಿತದಲ್ಲಿ ಎಲ್ಲವನ್ನ ನಾವು ಸ್ವಾತಂತ್ರ್ಯಿಸಿಕೊಳ್ಳುವಂತೆ, ಸ್ವಾಧೀನಪಡಿಸಿಕೊಳ್ಳುವಂತೆ ದೇವರು ನಮ್ಮನ್ನು ಆಶೀರ್ವದಿಸಲಿಕ್ಕಿದ್ದಾರೆ. ಆಮೇನ್. ಎಷ್ಟು ಜನ ವಿಶ್ವಾಸಿಸ್ತೀರಾ? ಆಮೇನ್. ಗಾಡ್ ವಿಲ್ ಟೇಕ್ ಅಸ್ ಆಮೇನ್ ಇಂಟು ಆಮೇನ್ ಎವ್ರಿ ವಿಕ್ಟ್ರಿ ಆಮೇನ್, ಬಿಕಾಸ್ ಗಾಡ್ ಈಸ್ ಗೋಯಿಂಗ್ ಟು ಅಲೌ ಅಸ್ ಟು ಪೊಸೆಸ್ ಎವ್ರಿ ಬ್ಲೆಸ್ಸಿಂಗ್. ಆಮೇನ್. ಹಲ್ಲೆಲೂಯಾ. ಎಲ್ಲ ಆಶೀರ್ವಾದಗಳನ್ನ ನಾವು ಏನು ಮಾಡಲಿಕ್ಕಿದ್ದೇವೆ? ನಾವು ಹೇಳ್ರಿ, ಏನು ಮಾಡಲಿಕ್ಕಿದ್ದೇವೆ? ನಾವು ಅದನ್ನು ಸ್ವಾಧೀನಪಡಿಸ್ಕೊಳ್ಳಿಕ್ಕಿದ್ದೇವೆ. ಆಮೇನ್. ಹಲ್ಲೆಲೂಯಾ. ಧರ್ಮೋಪದೇಶ ಕಾಂಡ ಆಮೇನ್ 1ನೇ ಅಧ್ಯಾಯ ಅದರಲ್ಲಿ 8ನೇ ವಾಕ್ಯವನ್ನು ಓದಿಕೊಳ್ಳೋಣ. ಆ ದೇಶವನ್ನು ನಾನು ನಿಮಗೆ ಕೊಟ್ಟಿದ್ದೇನೆ, ಯೆಹೋವನೆಂಬ ನಾನು ನಿಮ್ಮ ಪಿತೃಗಳಾದ ಅಬ್ರಹಾಮ್, ಈಸಾಕ್, ಯಾಕೋಬರಿಗೂ ಅವರ ಸಂತತಿಯವರಿಗೂ ಆ ದೇಶವನ್ನು ಪ್ರಮಾಣಪೂರ್ವಕವಾಗಿ ವಾಗ್ದಾನ ಮಾಡಿದ್ದೇನಲ್ಲ, ಅದರಲ್ಲಿ ಪ್ರವೇಶ ಮಾಡಿ ಸ್ವಾಧೀನ ಮಾಡಿಕೊಳ್ಳ್ರಿ. ಆಮೇನ್. ಹಲ್ಲೆಲೂಯಾ. ದೇವರು ಹೇಳ್ತಾ ಇದ್ದಾರೆ, ಅದನ್ನು ಆಮೇನ್ ದೇವರು ಕೊಡೋದಿಲ್ಲ, ನೀವು ಸ್ವಾಧೀನ ಮಾಡ್ಕೋಬೇಕು. ಆಮೇನ್. ಹಲ್ಲೆಲೂಯಾ. ಗಾಡ್ ಇಸ್ ಸೇಯಿಂಗ್ ಗೋ ಆ್ಯಂಡ್ ಪೊಸೆಸ್ ದ ಲ್ಯಾಂಡ್. ನಾನು ಅಬ್ರಹಾಮನಿಗೆ ಮಾತು ಕೊಟ್ಟ ರೀತಿಯಲ್ಲಿ, ವಾಗ್ದಾನ ಮಾಡಿದ ರೀತಿಯಲ್ಲಿ ಆಮೇನ್ ನಾನು ನಿಮ್ಮ ಕಣ್ಣು ಮುಂದೆ ಆ ಭೂಮಿಯನ್ನು ಇಟ್ಟಿದ್ದೇನೆ, ಹೋಗಿ ಅದನ್ನು ಸ್ವಾಧೀನ ಮಾಡಿಕೊಳ್ಳ್ರಿ. ಆಮೇನ್. ಹಲ್ಲೆಲೂಯಾ. Don't pray, don't ask God, Lord, hey, amen, help me Lord. Don't ask God, Lord, give me that land ಅಂತ ಕೇಳಬಾರ್ದು. God says ಏನಂತ? go and possess it. Amen. Hallelujah. ಆಮೇನ್. ದೇವರು ಕಣ್ಣು ಮುಂದೆ ನಮ್ಮ ಮುಂದೆನೇ ಆಶೀರ್ವಾದನ ಇಟ್ಟಿದ್ದಾರೆ, ಕಣ್ಣು ಮುಂದೆನೇ ದೇವರು ನಮಗೆ ಬಿಡುಗಡೆ ಇಟ್ಟಿದ್ದಾರೆ. ದೇವರು ಹೇಳ್ತಾ ಇರೋದೇನು? ಅದನ್ನು ಸ್ವಾಧೀನ ಮಾಡ್ಕೊ ಹೋಗು. ಆಮೇನ್. ಹಲ್ಲೆಲೂಯಾ. ಆಮೇನ್. ಈ ಒಂದು ದಿನ ಆಮೇನ್ ನಾನು ಹೇಗೆ ಸ್ವಾಧೀನ ಮಾಡ್ಕೋಬೇಕೆಂಬುದಾಗಿ ನಾನು ನಿಮ್ಮೊಂದಿಗೆ ನಾನು ಹಂಚ್ಕೊಳ್ತೇನೆ. ಆಮೇನ್. ಹಲ್ಲೆಲೂಯಾ. ಹೌ ಟು ಪೊಸೆಸ್ ದ ಬ್ಲೆಸ್ಸಿಂಗ್ಸ್ ಆಫ್ ಗಾಡ್. ಆಮೇನ್. ಹಲ್ಲೆಲೂಯಾ. ಈ ವರ್ಷದಲ್ಲಿ ದೇವರು ಮಾಡ್ತಾರೆ ಅಂದಾಗ ನಾವು ಡಿಸೆಂಬರ್ ಕಾಯ್ತಾ ಇರಬಾರ್ದು, ದೇವರೇ ಡಿಸೆಂಬರಲ್ಲಿ ಒಳಗೆ ಮಾಡಿಬಿಡು ಅಂತ. ನಾವು ದೇವರ ಆಶೀರ್ವಾದವನ್ನು, ವಾಗ್ದಾನವನ್ನು ಹೊಂದ್ಕೊಂಡಾಗ ನಾವು ನೆನೆಸಬಾರ್ದು, ಓ ಇದು ಮಾರ್ಚಿಂದ ಸ್ಟಾರ್ಟ್ ಆಗ್ತದೆ, ಯಾಕಂದರೆ ಬಂದ್ಬಿಟ್ಟು ಮಾರ್ಚಿಂದನೇ ಬಂದು ಹಣಕಾಸಿನ ವರ್ಷ ಸ್ಟಾರ್ಟ್ ಆಗೋದು ಅಂತ. ಆಮೇನ್. ಹಲ್ಲೆಲೂಯಾ. ಆಮೇನ್. ದೇವರ ಆಶೀರ್ವಾದ ಅಂದಿದ್ದ ಕೂಡಲೇ ನಾವು ಜೂನಿಂದ ನೆನೆಸಬಾರ್ದು, ಯಾಕಂದರೆ ಶಾಲೆ ಎಲ್ಲ ಅವಾಗ ಸ್ಟಾರ್ಟ್ ಆಯ್ತದೆ ಅಂತ. ಆಮೇನ್. ಹಲ್ಲೆಲೂಯಾ. ದೇವರ ವಾಕ್ಯ ಯಾವಾಗ ಕಾರ್ಯ ಮಾಡಲಿಕ್ಕೆ ಆರಂಭಿಸ್ತದಂತೆ, ಆತನ ಬಾಯಿಂದ ಹೊರಟಂಥ ಮಾತು ಕಾರ್ಯ ಸಾಧಿಸದೆ ಹಿಂತಿರುಗಿ ಬರಲ್ಲ. ಆಮೇನ್. ಆತನ ಹೇಳೋದೊಂದೇ ಬಾಕಿ ರೀ. ಆತನ ಹೇಳ್ಬಿಟ್ಟ ಅಂದರೆ ಎಲ್ಲ ಕಾರ್ಯ ನೆರವೇರ್ತದೆ. ಎಷ್ಟು ಜನ ಆಮೇನ್ ಎಂಬುದಾಗಿ ಹೇಳ್ತೀರಾ? ಆಮೇನ್. ಒಂದು ಶತಾಧಿಪತಿಯು ಆತನ ಸೇವಕನು ಭಯಂಕರವಾದಂಥ ಒಂದು ಹಾಸಿಗೆಯಲ್ಲಿ, ಮರಣದ ಹಾಸಿಗೆಯಲ್ಲಿದ್ದಾಗ ಆಮೇನ್ ಆತನ ಪರಿಸ್ಥಿತಿಯನ್ನು ಆತನಲ್ಲಿರುವಂಥ ಯಹೂದ್ಯರಿಗೆ ಹೇಳ್ತಾರೆ. ಆ ಯಹೂದ್ಯರು ಯೇಸು ಸ್ವಾಮಿಯ ಬಳಿಯಲ್ಲಿ ಬಂದು ಹೇಳ್ತಾರೆ, ಅಲ್ಲೊಬ್ಬನಿದ್ದಾನೆ ಶತಾಧಿಪತಿ, ಭಾಳ ಒಳ್ಳೆ ಮನುಷ್ಯ, ಅವನ ಕೆಲಸದವ್ರಿಗೆ ಹುಷಾರಿಲ್ಲ, ಆತನ ಗುಣಪಡಿಸೋಕ್ಕಾಗತ್ತಾ ಅಂದಿದ್ದ ಕೂಡಲೇ ಯೇಸು ಸ್ವಾಮಿ ಖುಷಿಯಾಗಿ ಬಂದ್ಬಿಡ್ತಾರೆ. ಆದರೆ ಈತನಿಗೆ ಗೊತ್ತಾಗ್ತದೆ ಏನೆಂಬುದಾಗಿ, ಯೇಸು ಸ್ವಾಮಿ ನಮ್ಮನೆಗೆ ಬರ್ತಾ ಇದ್ದಾರೆ ಅಂತ. ಆಮೇನ್. ಹಲ್ಲೆಲೂಯಾ. ಆತ ಹೇಳಿ ಕಳಿಸ್ತಾನೆ ಒಬ್ಬನ ತನ್ನ ಸೇವಕನನ್ನು. ಆಮೇನ್. ರೋಮ ಸಾಮ್ರಾಜ್ಯದ ಒಂದು ಸೇವಕನಂತ ಹೇಳಿ ಕಳಿಸ್ತಾನೆ ಏನೆಂಬುದಾಗಿ, ನೀನು ಓಡೋಗು, ಮೊದಲು ಹೋಗಿ ಯೇಸು ಸ್ವಾಮಿ ಹತ್ರ ಬಂದಿದೆ, ಹೋಗಿ ಹೇಳು, ನೀನು ನನ್ನ ಮನೆಗೆ ಬರೋದಕ್ಕೆ ಅರ್ಹತೆ ನನಗಿಲ್ಲ. ಹಲ್ಲೆಲೂಯಾ. ಹಲ್ಲೆಲೂಯಾ. ಆಮೇನ್. ಆ ಅರ್ಹತೆ, ಆ ಯೋಗ್ಯತೆ ನನಗಿಲ್ಲ, ಆದರೆ ನೀವು ಒಂದು ಮಾತು ನುಡಿ, ನನ್ನ ಸೇವಕನ ಗುಣ ಆಗ್ತಾನೆ. ಆಮೇನ್. ಹಲ್ಲೆಲೂಯಾ. ಅವನಿಗೆ ಕಾಯ್ತಾ ಇದ್ದಿದ್ದು ಏನು ಗೊತ್ತಾ? ಒಂದು ವರ್ಡ್ ಸಾಕು. ಆಮೇನ್. ಆ ಪರಿಸ್ಥಿತಿ ಹೆಂಗೈತೆ ರೀ, ಯಾವ ರೀತಿಯಲ್ಲಿದ್ದ ಆ ಒಂದು ಸೇವಕನು? ಸಾಯುವ ಪರಿಸ್ಥಿತಿಯಲ್ಲಿ, ಇನ್ನೂ ಅವನು ಬದುಕೋದಿಲ್ಲ ಅನ್ನುವಂಥ ಪರಿಸ್ಥಿತಿಯಲ್ಲಿ, ನೆಕ್ಸ್ಟ್ ಸ್ಟೆಪ್ಪು ಸಾವೇ. ಆಮೇನ್. ಈ ದಿನ ನಿಮ್ಮ ಪರಿಸ್ಥಿತಿ ಕಂಪ್ಲೀಟ್ ಅಂತ್ಯದಲ್ಲಿ ಭೀಕರವಾದಂಥ ಒಂದು ಪರಿಸ್ಥಿತಿಯಲ್ಲಿ ಇರೋದಾದರೆ, ಈ ದೇವರ ವಾಕ್ಯ ಹೇಳ್ತಾ ಇದೆ, ಒಂದು ವಾಕ್ಯ ಸಾಕು. ಈ ದಿನ ಆ ವಾಕ್ಯನ ನಾನು ಹೊಂದ್ಕೊಂಡಿದ್ದೇನೆ ಎಂಬುದಾಗಿ ಹೇಳೋರು ಎಷ್ಟು ಜನ ಇದ್ದೀರಾ ಇಲ್ಲಿ? ಆಮೇನ್. ಹಲ್ಲೆಲೂಯಾ. ಆ ವಾಕ್ಯನ ಹೊಂದ್ಕೊಂಡಿದ್ದೇನೆ. ಏನದು ವಾಕ್ಯ? ಹೋಗ್ರಿ, ಸ್ವಾಧೀನ ಮಾಡ್ಕೊಳ್ರಿ. ಆಮೇನ್. ಹಲ್ಲೆಲೂಯಾ. ಕಣ್ಣೀರಿಟ್ಟಂಥ ದಿನಗಳು ಮುಗೀತು. ಆಮೇನ್. ಪ್ರಾರ್ಥನೆ ಮಾಡಿದ ದಿನಗಳು ಮುಗೀತು. ಈಗ ನಾವು ಏನು ಮಾಡಬೇಕು? ಅಧಿಕಾರದಿಂದ ಅದನ್ನು ಸ್ವಾಧೀನ ಪಡಿಸ್ಕೊಳ್ಬೇಕು. ಆಮೇನ್. ಹಲ್ಲೆಲೂಯಾ.